ಸರ್, ಈಗ ಹೊಳೆನರಸೀಪುರ ರಥೋತ್ಸವ ಅಂತ ಹೇಳ್ಬಿಡ್ತೀನಿ. ನಂದೇನು ತಕರಾರಿಲ್ಲ ಸರ್. ನಾನು ಒಂದು ನಿಮಿಷ ತಮ್ಮ ಗಮನಕ್ಕೆ ತರ್ತೀನಿ. ನಾನು ಸುಮಾರು 25 ವರ್ಷ 30 ವರ್ಷದಿಂದ ಸುಮಾರು ಒಂದು 30-40 ಸಾವಿರ ಜನಕ್ಕೆ ಪ್ರಸಾದ ಕೊಟ್ಕೊಂಡು ಬೆಳಗ್ಗೆಯಿಂದ ರಾತ್ರಿ 10 ಗಂಟೆವರೆಗೆ ಮಾಡ್ತಾಯಿದ್ದೆ. ಕಳೆದ 2 ವರ್ಷ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕೊಡೋದು ಬೇಡ ಅಂದರು. ತಾಲೂಕು ಕೊಡೋದು ಬೇಡ, ಕಾಂಗ್ರೆಸ್ನ ಕೆಲವು ಇವರೆಲ್ಲ ಸೇರಿ ಕೊಡೋದು ಬೇಡ, ಎಲ್ಲರೂ ಭಕ್ತಾದಿಗಳು ಕೊಡಿದ್ರು. ಆಯ್ತಪ್ಪ, ಕೊಟ್ಕೊಳ್ಳಿದ್ರು. ಆಮೇಲೆ ಏನು ನಂಜುಂಡವ್ರೆ ಕೊಟ್ಕೊಳ್ರಪ್ಪ, ನಂದೇನಪ್ಪ ಅಂತಿಲ್ಲ, ಎಲ್ಲರಿಗೂ ತಾಟ್ ಪ್ರಸಾದ ಮಾಡಿ. ಇಲ್ಲಿಂದ ಹೋದ ವರ್ಷ ಅದೇ ಥರ ಆಗಿ ನಾವು ಪ್ರಸಾದ ಮಾಡಲಿಲ್ಲ, ತಾಲೂಕು ಆಡಳಿತದಿಂದಲೇ ಹಲವರವೇ ಮಾಡ್ಕೊಂಡ್ರು. ಮತ್ತು ಯಾರ್ಯಾರು ಇಲ್ಲಿಂದ ಏನು ಪೂಜೆಗಳ ಕಾರ್ಯ ಇಟ್ಟವ್ರೆ, ಸುಮಾರು 30 ದಿನ ನಡೀತದೆ ಪೂಜೆ. ಅವ್ರವ್ರದ್ದು ಮಾಡ್ಕೊಂಡು ಹೋಗಿ, ನಮ್ಮದೇನಿಲ್ಲ, ಯಾರ್ದು ಕೊಟ್ಟರು ಮಾಡ್ಕೊಳ್ಳಿ, ನಮಗೇನಂತೆ. ಏನು ಸರ್, ಯಾರ್ಯಾರು ಭಕ್ತಾದಿಗಳು ದುಡ್ಡು ಕೊಟ್ಟು ಪೂಜೆ ಅಭಿಷೇಕಕ್ಕೆ ಇಡ್ತಾರೆ, ಮಾಡ್ಕೊಳ್ಳಿ ಅಂತ. ಇದಾದಮೇಲೆ ನಿನ್ನೆ ದಿವಸ 2 ಸಾರಿ ಮೀಟಿಂಗ್ ಆಯಿತು. 18ನೇ ತಾರೀಕು ಒಂದು ಮೀಟಿಂಗ್ ಆಯಿತು. ಅವತ್ತು ಮೀಟಿಂಗ್ನಲ್ಲಿ ಹಿಂಗೆ ನಡ್ಕೊಂಡು ಹೋಗ್ತಾಯಿತ್ತು. ಕಳೆದ 2 ವರ್ಷದಿಂದ ಆ ರೀತಿ ಯಾರು ಊಟ ಮಾಡಿಸ್ಬಾರ್ದು, ತಿಂಡಿ ಮಾಡಿಸ್ಬಾರ್ದು, ಅಲ್ಲ ಇದು ಪ್ರಸಾದ ಮಾಡಿಸ್ಬಾರ್ದು, ಸರ್ಕಾರದಿಂದ ಮಾಡಿಸ್ಬೇಕು. ಮತ್ತು ಇನ್ನು ಬಾಕಿದೇನಿದೆ ಗ್ರಾಣ ಇರೋದ್ರಿಂದ ಏನೂ ಮಾಡೋದು ಬೇಡ ಅಂತ ಆಯಿತು. ಅದಾದಮೇಲೆ ಮತ್ತೆ ಇನ್ನೊಂದು ಮೀಟಿಂಗ್ ಕರೆದ್ರು ತಹಸೀಲ್ದಾರ್. ಇನ್ನೊಂದು ಮೀಟಿಂಗ್ ಕರೆಸಿ, ಸರ್ ಯಾರೋ ಇದು ಬಟ್ಟೆ ಹೊಲಿಸ್ತಾರಂತೆ ವಸ್ತು, ಅದು ಹಳೆ ಬಟ್ಟೆ ಹೊಸ್ತಿದ್ದಂಗೆ ಐತೆ, ಗೊತ್ತಾಯ್ತಾ? ಯಾರೋ ಲೀಡ್ರು, ನಮ್ಗೆ ಯಾಕೆ ಅವ್ರ ಬಾಯಿ ಹೆಸರು ಹೇಳೋದು, ಅವ್ರು ಹೊಲಿಸ್ತಾರೆ. ನೋಡಪ್ಪ, ನಾನು ಹೇಳೋದು, ನಾನು ಬೇಕಾದ್ರೆ ಹೊಲ್ಸೋಕ್ಕೆ ಇನ್ನೊಂದು ಜೊತೆ ಹೊಲಿಸ್ಕೊಡ್ತೀನಿ. 2 ಲಕ್ಷ ಆಯ್ತಿದ್ದೋ 3, ಅದು ನಂದು ತಗೋಬಾರ್ದು, ಯಾರ್ದು ತಗೋಬಾರ್ದು. ಇಡೀ ಎಂಟೈರ್ ತಾಲೂಕಿನಲ್ಲಿ ಬಡವರು 10 ರೂಪಾಯಿ ಕೊಡ್ತಾರೋ 5 ರೂಪಾಯಿ ಕೊಡ್ತಾರೋ, ಎಲ್ಲರದು ತಗೊಂಡು ಹಾಕೋದಿದ್ರೆ ಅವ್ರಿಗೂ ನಾನು ತೇರ್ಬೋದು 5 ರೂಪಾಯಿ ಕೊಟ್ಟೆ, 100 ರೂಪಾಯಿ ಕೊಟ್ಟೆ, ನನಗೇನೋ ಉಳ್ಳೋನು, ನಾನು ತಕ್ಷ ಕೊಡ್ತೀನಿ, ಹಂಗೆ ಇಸ್ಕೋಬಾರ್ದು. ಎಲ್ಲರ ತಲೂ ಇಸ್ಕೊ. ಭಕ್ತಾದಿಗಳಿಂದ ತೇರಿನ ತೋರಿಸ್ತಾ ಅಂತ. ಸರ್, ಈ ವರ್ಷ ಹಾಕೋಕ್ಕಾಗಲ್ಲ, ಗ್ರಾಂಡ್ ಐತೆ, ಮುಂದಕ್ಕೆ ವರ್ಷನಂತ ಮಾಡೋಣ ಅಂತ ತೀರ್ಮಾನ ಆಯಿತು. ತೀರ್ಮಾನ ಅದು ಮುಗೀತಾ ಸರ್, ಹಳೆ ಬಟ್ಟೆನೇ ಹಾಕೋದು ಅಂತ ತೀರ್ಮಾನ ಆಯಿತು. ತೀರ್ಮಾನ ಆಗಿ ಎಲ್ಲ ಆದಮೇಲೆ ಮೊನ್ನೆ ಶುಕ್ರವಾರ DC ಅವ್ರು ಕರೆದವ್ರೆ ಸರ್ ಅಂತ. ನನಗೆ ಗೊತ್ತಿಲ್ಲ ಏನು. DC ಇವರು ರಾತ್ರಿ ಬೆಳಗ್ಗೆ ಹೋದ್ರು, ರಾತ್ರಿ 8 ಗಂಟೆವರೆಗೆ ಕೂರಿಸ್ಕೊಂಡವ್ರಂತೆ. ಅವತ್ತೇನು ಮಾತಾಡಿಲ್ಲ. ಇವತ್ತು ಮಧ್ಯಾಹ್ನ ಬಂದ್ಬಿಟ್ಟು ಬೆಳಗ್ಗೆ ತಹಸೀಲ್ದಾರ್ ಏನು ಮಾಡಿದ್ರೆ, ಹಳೆ ಬಟ್ಟೆ ಕಟ್ಬಿಟ್ಟಾರೆ ತೇರಿಗೆ, ಅದನ್ನು ಅವರೇ ಬಿಚ್ಚಕ್ಕೆ ಹೋಯ್ತವ್ರೆ. ನಾನು ಹೇಳಿದೆ, ನೋಡಪ್ಪ, ಬಟ್ಟೆ ಹಾಕಕ್ಕೆ ಕೇಳಿದಾರೆ ಯಾರು? ನಾನೇನಾದ್ರು ಹೇಳಿದ್ನ? ತೀರ್ಮಾನ ನೀವೇ ಮಾಡಿರೋದು, ನೀನೇ ಬಿಚ್ಚಕ್ಕೆ ಹೋಯ್ತೀಯಲ್ಲಪ್ಪ. ನಮ್ಮವರೆಲ್ಲ ಹೋಗಿ ಸುಮಾರು ಭಕ್ತಾದಿಗಳಲ್ಲಿ ಹೋಗ್ಯವ್ರೆ. ಗಲಾಟೆ ನಡೀತಾ ಐತೆ ಅಂತ ಒಂದು 500 ಜನ ಸೇರವ್ರೆ. ಸರ್, ಬರಬೇಕಿಲ್ಲ, ಹಿಂಗೆ ನಡೀತಾ ಐತೆ. ಹೋದೆ, ಏನಪ್ಪ ಹೇಳು ಸರ್, ಈ ಥರ ಹಿಂಗೆ DC ಅವರು ಬಟ್ಟೆ ಹಾಕೋದು ಬೇಡ, ಹೂವಿನ ಅಲಂಕಾರ ಮಾಡೋಕ್ಕೆ ಹೇಳೋದು ಸರ್. ನೋಡಪ್ಪ, ಆದೇಶ ಇದ್ದರೆ ಕಾಪಿ ಕೊಡಿ, DC ಮಾಡಿರೋ ಆದೇಶ ಇದ್ದರೆ ಕಾಪಿ ಕೊಡಿ. ಅದು ಸರ್ ಇಲ್ಲೇ ಅಂದರು. AC ಬರ್ತಾರೆ ಅಂದರು, 1 ಗಂಟೆ ಕಾದೆ. DC ಬರ್ತಾರೆ ಅಂದರು. ನಾನು ಅಲ್ಲಿ ಬಿಸಿಲಲ್ಲೇ 11:30 ಹೋದನು, 2:45 ಕರೆದೆ ಅಲ್ಲಿ. ಆಮೇಲೆ ಈ ಕಡೆ ಬಂದೆ. ಏನು ಸರ್, ನಮ್ಮ ಹತ್ರ ಯಾವ ಶಾಂತಿ ಸಭೆನೂ ಇಲ್ಲ. ಅವ್ರು ಏನೇನು ಮಾಡ್ಕೊಂಡವ್ರೋ AC ಗೊತ್ತಿಲ್ಲ. ನಾವು ಯಾವ ಶಾಂತಿ ಸಭೆನೂ ಇಲ್ಲ, ನನಗೆ ಗೊತ್ತು. ನಾನು ಬಂದಮೇಲೆ ಏನು ಮಾಡ್ಕೊಂಡ್ರೋ ಗೊತ್ತಿಲ್ಲ. ನಾನು 2:15 ಬಿಟ್ಬಿಟ್ಟೆ. DC ಇದ್ದರೆ ನಾಳೆ ಅನಾಹುತ ಆದರೆ DSP ತಹಸೀಲ್ದಾರರು ಜವಾಬ್ದಾರರು, ನನ್ನ ತರಬೇಡಿ. ಮತ್ತು ಪೊಲೀಸ್ ಇಲಾಖೆ ನಾಳೆ ಅದಕ್ಕೆ ಅವರು ಭಾಗಿಯಾಗ್ತಾರೆ. ಇವ್ರು 3 ಜನ ಭಾಗಿಯಪ್ಪ, ನನಗೆ ಗೊತ್ತಿಲ್ಲ. ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಏನು ಆರ್ಡ್ರ್ ಮಾಡ್ಯಾರು ಗೊತ್ತಿಲ್ಲ. ನನಗೆ ಯಾವ ಶಾಂತಿ ಸಭೆದು ಗೊತ್ತಿಲ್ಲ, ಯಾವ ಸಭೆಯೂ ಇಲ್ಲ. ನಾನು ಅಲ್ಲಿಂದ ಬಂದೆ. ನೋಡಪ್ಪ, DC ಆರ್ಡ್ರ್ ಮಾಡಿದರೆ ನಾನು ಬೆಳಗ್ಗೆ ಬರ್ತೀನಿ, ಗೌರವಯುತವಾಗಿ 7 ಗಂಟೆ ಎಷ್ಟೊತ್ತಿಗೆ ಬರ್ತೀನೋ ಪೂಜೆ ಮಾಡಿಸ್ತೀನಿ. ನಾನು ತೇರು ಎಳಿತಕ್ಕೂ ಬರೋಲ್ಲ. DC ನೀವು ಕೂತ್ಕೊಂಡು ಇದು ಮಾಡಿ,
ನಾನು ಡಿ ಸಿ ತಹಸೀಲ್ದಾರರ ಮೇಲೆ ಒಂದು ಹಕ್ಕುಚ್ಯುತಿ ಮಂಡಿಸ್ತೀನಿ ಅಂತ ಎ ಸಿ ಎದುರುಗಡೆ ಅಡಿಷನಲ್ ಎಸ್ ಪಿ ಎದುರುಗಡೆ ನನ್ನ ಗೌರವಕ್ಕೆ ಧಕ್ಕೆ ತಂದಿದ್ದಾರೆ. ನಾನು ತಾಲೂಕು ಮಟ್ಟದಲ್ಲಿ ಮೀಟಿಂಗ್ ಕರೆದು ತಹಸೀಲ್ದಾರರು ನಿರ್ಣಯ 2 ಸಾರಿ ಮಾಡಿ ಡಿ ಸಿ ಇವರು ಏನು ಮಾಡಿರೋ ಆದೇಶ ಕೊಡಿದ್ರು ಕೊಟ್ಟಿಲ್ಲ. ನಮ್ಮ ಗೌರವಕ್ಕೆ ಧಕ್ಕೆ, ಶಾಸಕ ಸ್ಥಾನಕ್ಕೆ ಧಕ್ಕೆ ತಂದಿದ್ದಾರೆ. ಆದ್ದರಿಂದ ಅವರಿಬ್ಬರ ಮೇಲೂ ಹಕ್ಕುಚ್ಯುತಿ ಮಂಡಿಸ್ತೀನಿ ಅಂತ ಎ ಸಿ ಎದುರುಗಡೆ ತಹಸೀಲ್ದಾರ್ ಎದುರುಗಡೆ ನನ್ನ ಆಮೇಲೆ ನಾಳೆ ಹೆಚ್ಚು ಕಮ್ಮಿ ಆದರೆ ಅವರಿಬ್ಬರೇ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಅವ್ರಿಗೆ ಬಿಟ್ಟಿದ್ದು ನನಗೆ ಸಂಬಂಧ ಇಲ್ಲ. ನಾನು ಗೌರವಿತ್ವ, ನಾನು ಯಾವುದೇ ಜಾತ್ರೆ ಇದ್ದರೆ ಮುಂದೂಡಿ ಅಂತ ಹೇಳಲ್ಲ. ನನಗೆ ಯಾವುದು ಬೇಡಪ್ಪ, ಹೋಗ್ತೀನಿ, ಒಂದು ನಮಸ್ಕಾರ ಮಾಡ್ಕೊತೀನಿ, ಮನೆಗೆ ಹೋಗ್ತೀನಪ್ಪ. ನಾನು ತೇರು ಎಳಿಯೋಕ್ಕೆ ಬರೋದು, ಆ ತೇರು ಎಳಿಯೋತ್ತೆ ಯಾವನೋ ಬಂದ ಒಂದು ತಿವ್ದ, ಆಮೇಲೆ ನಾನೇನು ಮಾಡಲಿ, ರೇವಡರು ಹೇಳಿ ತಿವ್ಸಿದ್ರು ಅಂತಾರೆ. ಹೋಗ್ತೀನಿ, ಬೆಳಗ್ಗೆ ಕೈ ಮುಗಿತೀನಿ, ಸೀದಾ ಮನೆಗೆ ಅಷ್ಟೇ. ಹಳೆ ನಾವು ಹೇಳೋದು, ನಾನು ಅದೇ ಹೇಳಿಲ್ಲ, ಅವರೇ ಹೇಳಿರೋದಲ್ಲ ತಹಸೀಲ್ದಾರರು. ಈ ವರ್ಷ ಏನು ಬೇಡ, ಹಳೆ ಬಟ್ಟೆ ಹಾಕಿ ಬಟ್ಟೆ ಕಟ್ಟಿಸವ್ರೆ. ಅದೇನು ಮಾಡ್ಕೊಂಡವ್ರು ನನಗೆ ರೇ. ಪೂರ್ವಭಾವಿ ಸಭೆ MLA ಸೇರಿ ಕರೆಯೋದು, ತೀರ್ಮಾನ ಆದಮೇಲೆ ಎಲ್ಲ ಪಾರ್ಟಿಯವರು ತೀರ್ಮಾನ ಆದಮೇಲೆ ಹೆಂಗ್ರಿ ಇದು ಮಾಡ್ತಾರೆ? ಹೆಂಗೆ 2 ಮೀಟಿಂಗ್ ಮಾಡಿ ತೀರ್ಮಾನ ಆದಮೇಲೆ ಅದು ಯಾರು ಹೇಳಿದರು ಹೂವು ಹಾಕೋಕ್ಕೆ? ಡಿ ಸಿಗೆ ಹಳೆ ಬಟ್ಟೆ ತೆಗೀರಿ ಅಂತ ಯಾರು ಹೇಳಿದರು? ಡಿ ಸಿ ಆಫೀಸಲ್ಲಿ ಮೀಟಿಂಗ್ ಮಾಡುವಾಗ ತಡೀರಿ, ಡಿ ಸಿ ಆಫೀಸಲ್ಲಿ ಏನು ಹೇಳ್ತಾರೆ ರೀ? ತಡೀರಿ, ಯಾರು ಅವ್ರು ಡಿ ಸಿ? ಅಟ್ಲೀಸ್ಟ್ ಒಬ್ಬ MLA ಕರೆದು ನೋಟಿಸ್ ಕೊಟ್ಟು, ಸರ್ ಏನಿದೆ ಈ ಪರಿಸ್ಥಿತಿ, 2 ಮೀಟಿಂಗ್ ಆಯಿತು, ಯಾರು ಅರ್ಜಿ ಕೊಡಬೇಕಲ್ಲ, ಮೀಟಿಂಗ್ ವಿರುದ್ಧ ಹಿಂಗೆ ಮಾಡ್ಯವ್ರೆ, ಇದು ಬೇಡ ಅಂತೇಳಿ ಅದ್ರ ಮೇಲೆ ಆರ್ಡ್ರ್ ಮಾಡಬೇಕಲ್ವ ಡಿ ಸಿ? ಏಕಾಏಕಿ ತಹಸೀಲ್ದಾರು ಡಿ ಸಿ ಮಾಡ್ಕೊಂಡ್ರೆ ಏನು ಮಾಡ್ಬೇಕು ನಾನು ನೋಡ್ರೆ? ಯಾರು? ನನಗೆ ಗೊತ್ತಿಲ್ಲ ಅದು, ಅವ್ರಿಗೇನು ಮಾಡ್ಕೊತಾರೋ. ನಾನು ಡಿ ಸಿ ಅವರು ನಾಳೆ ಅನಾಹುತ ಆದರೆ ನಾನು ಮಾತ್ರ ನನ್ನ ಇದಕ್ಕೆ ತಾಲೂಕೊಬ್ಬ ತಹಸೀಲ್ದಾರ್ ಇದು ಶಾಸಕನಾಗಿ 2 ಮೀಟಿಂಗ್ನಲ್ಲಿ ತಹಸೀಲ್ದಾರು ಮೀಟಿಂಗ್ ಮಾಡಿದ ಮೇಲೆ ತಹಸೀಲ್ದಾರು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಸೇರಿ ಮತ್ತು ಎಲ್ಲ ಪಕ್ಷರು ಸೇರಿ ಮಾಡಿದ ಮೇಲೆ ಅವ್ರು ಏನು ನಿರ್ಣಯ ಮಾಡಿದ್ರು ಅದ್ರ ವಿರುದ್ಧ ಇವತ್ತು ಮಧ್ಯಾಹ್ನ ಅವ್ರು ಬಂದು ಹಳೆ ಬಟ್ಟೆ ತೆಗೆಸಿ ಹೊಸ ಬಟ್ಟೆಗೆ ಆರ್ಡ್ರ್ ಕಾಪಿ ಅಂದರೆ ಮಧ್ಯಾಹ್ನದಲ್ಲೂ ಕೊಟ್ಟಿಲ್ಲ ನಮಗೆ. ಅಡಿಷನಲ್ ಎಸ್ ಪಿ ಎಲ್ಲ ಇದ್ದರು. ನಾಳೆ ಇದಕ್ಕೆ ನನ್ನ ಧಕ್ಕೆ, ಈ 2 ಮೀಟಿಂಗ್ ನಾನೇನಿಲ್ಲ, ನನ್ನ ಹಕ್ಕೇನಿದೆ, ತಾಲೂಕು ನಾವು ಕೂತ್ಕೊಂಡು ಮೀಟಿಂಗ್ ಮಾಡಿ ಜಾತ್ರೆ ಹೆಂಗೆ ನಡೆಸಬೇಕು ಅಂತ ಇಲ್ಲಿವರೆಗೆ ನಡೆಸಿದ್ದೀವಿ. ಮಾವಿನಕೆರೆ ಜಾತ್ರೆ ನಡೆಸಾಯಿತು, ಮತ್ತು ಇನ್ನೊಂದು ಯಾವುದಪ್ಪ ನಮಗೆ ಎಲ್ಲ ನಡೆಸಿದ್ದೀವಿ. ಇದು ಒಂದನ್ನು ಇವ್ರು ಬೇಕು ಅಂತ ಡಿ ಸಿ ಒಂದು ಯಾರು ಅರ್ಜಿ ಕೊಡಬೇಕಲ್ಲ ಸರ್, ಹಳೆ ಬಟ್ಟೆ ಹಾಕ್ಬೇಡಿ ಅಂತ ಯಾರು ಅರ್ಜಿ ಕೊಡಬೇಕಲ್ಲ ನಾನು ನೋಡ್ರೆ. ಅದ್ರ ಮೇಲೆ ಡಿ ಸಿ ಇಂಥವ್ರು ಅರ್ಜಿ ಕೊಟ್ಟವ್ರೆ ಕಂಪ್ಲೇಂಟ, ಅದ್ರ ಮೇಲೆ ಆರ್ಡ್ರ್ ಮಾಡ್ತಾಯಿದ್ದೀನಿ, ಇಲ್ಲಿ ಇದಾಗುತ್ತೆ ಅಂತ ಒಂದು ಆರ್ಡ್ರ್ ಮಾಡಬೇಕಲ್ವ. ಇವತ್ತು ಮಧ್ಯಾಹ್ನದವರೆಗೆ ಏನು ಆರ್ಡ್ರ್ ಇಲ್ಲ. ಅವ್ರು ತಹಸೀಲ್ದಾರ್ ಅವರು ಎಸ್ ಪಿ ಅಡಿಷನಲ್ ಎಸ್ ಪಿ ಎದುರುಗಡೆ ಕೇಳಿದೆ, ಡಿ ಸಿ ಆರ್ಡ್ರು ಇಲ್ಲ, ಮೌಖಿಕವಾಗಿ ಹೇಳವ್ರೆ ಸರ್. ಅಟ್ಲೀಸ್ಟು ಒಬ್ಬ MLAನ ಡಿ ಸಿ ಆದರೂ ಕರಿಬೇಕಲ್ಲ. ಒಬ್ಬ ಡಿ ಸಿ ಡೆಪ್ಟಿ ಕಮಿಷನರು ಈ ಥರ ನಿರ್ಣಯ ಮಾಡಿದ್ದಾರೆ ಸರ್, ಯಾರೋ ಅರ್ಜಿ ಕೊಟ್ಟಿದ್ದಾರೆ, ನೀವು ಬನ್ನಿ ಸರ್, ಒಟ್ಟು ಶಾಂತಿ ಸಭೆ ಮಾಡೋಣ ಅಂತ ಅವ್ರು ಕರಿಬೋದಲ್ಲ ಡಿ ಸಿ. ನಾನು ಕರೆದ್ರ ಎ ಸಿಗೂ ನನಗೂ ಏನು ಸಂಬಂಧ ರೀ? ಡಿ ಸಿ ಆಫೀಸಲ್ಲಿ ಮೀಟಿಂಗ್ ಆದಮೇಲೆ ನಂದು ಇನ್ನೇನೈತೆ ಉಳ್ಕೊಂಡಿರೋದು. ಇವತ್ತು ನನಗೆ ಗೊತ್ತಿಲ್ಲಪ್ಪ, ಎ ಸಿ ನನಗೆ ಗೊತ್ತಿಲ್ಲ, ಅವ್ರು ಏನೇನು ಮಾಡ್ಕೊಂಡ್ರು ಮಧ್ಯಾಹ್ನದ ಮೇಲೆ ಎ ಸಿ ಮಾಡಿ. ಇದನ್ನು ಸಮಗ್ರವಾಗಿ ನನ್ನ ಇದಕ್ಕೆ ಹಕ್ಕುಚ್ಯುತಿ ಇವರು ಡಿ ಸಿ ಇವರು ಸೇರವ್ರೆ. ಇದಕ್ಕೆ ಇನ್ಯಾರು ಅಧಿಕಾರಿಗಳು ಸೇರ್ಕೊತಾರೆ ಅವ್ರನ್ನೆಲ್ಲ ಸೇರಿಸಿ ನಾನು ಹಕ್ಕುಚ್ಯುತಿನ ಮಂಡಿಸ್ತೀನಿ. ಮುಖ್ಯ ಕಾರ್ಯದರ್ಶಿಗಳಿಗೂ ಲೆಟ್ರು ಬರೀತೀನಿ. ಮೊನ್ನೆ ಒಂದು ಮುಖ್ಯ ಕಾರ್ಯದರ್ಶಿಗೆ ಈಗ ಆಲ್ರೆಡಿ ಒಂದು ಲೆಟ್ರು ಬರೆದಿದ್ದೀನಿ. ಜಿಲ್ಲಾಧಿಕಾರಿಗಳು, ಜಿಲ್ಲೆಯ ನಾವು ಶಾಸಕರುಗಳು ಯಾವುದೇ ಬೆಳಗ್ಗೆ ಹೋದರೆ ಅಧಿಕಾರಿಗಳು, ತಾಲೂಕು ಲೆವೆಲ್ ಅಧಿಕಾರಿಗಳು ಬೆಳಗ್ಗೆ ಹೋದರೆ ರಾತ್ರಿ 8 ಗಂಟೆವರೆಗೆ ಕೂತ್ಕೋಬೇಕು. ಬೆಳಗ್ಗೆ ಹೋಗ್ತಾರೆ, ಮಧ್ಯಾಹ್ನ ಬನ್ನಿ ಅನ್ನೋದು, ಮಧ್ಯಾಹ್ನ ಹೋದ್ಮೇಲೆ ಸಾಯಂಕಾಲ ಬನ್ನಿ ಅನ್ನೋದು, ಈ ಥರ ಹಿಂಗೆ ನಡೀತಾ ಇದೆ. ಈ ಥರ ಜಿಲ್ಲಾಧಿಕಾರಿಗಳಿಗೆ ನಾವು MLAಗಳು ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ. ಇದನ್ನು ಮಾಡೋಕ್ಕೇನಾದ್ರು ನೀವು ಅವಕಾಶ ಮಾಡಿಕೊಟ್ಟಿದ್ದೀರಾ? ನೀವು ಏನಾದ್ರು
ಸ್ಪೆಷಲ್ ಗೆಜೆಟ್ ತೆಗೆದಿದ್ದೀರಾ, ಜಿಲ್ಲಾಧಿಕಾರಿಗಳನ್ನ ಬೆಳಗ್ಗಿಂದ ತಾಲೂಕು ಮಟ್ಟದ ಅಧಿಕಾರಿಗಳು ಆಮೇಲೆ ನಾವು ಎಮ್ ಎಲ್ ಎಗಳು ಯಾರು ಹೋದರೆ ಆ ಡಿ ಸಿ ಆಚೆ ನುಕ್ಕಿ ಅಂತ ಅದಕ್ಕೆ ಹೋಗೋದು ನಾನು ಬಿಟ್ಬಿಟ್ಟೆ. ನಾನು 1.5 ವರ್ಷ ಆಯಿತು ಹೋಗಿ ಈ ಡಿ ಸಿ ಬಂದಮೇಲೆ 1 ವರ್ಷ ಆಯಿತು ಡಿ ಸಿ ಬಂದು. ಆಮೇಲೆ ಮೊನ್ನೆ ನೋಡಿದೆ ಲೋಕಾಯುಕ್ತ ಎಂಥದ್ದು ಎಂಕ್ವೈರಿ ಮಾಡ್ತಾವ್ರೆ ಹಾಸನದು ಅಂತ, ಎಂಥದ್ದು ಇದ್ರದ್ದು ಯಾವುದು ನಮ್ಮನ್ನೆಲ್ಲ ಎಮ್ ಎಲ್ ಎಗಳನ್ನ ಕಾಸಿ ಕಡೆ ಕಂಡ್ರು. ನಾನು ಆದರೂ ತಡ್ಕೊಂಡಿದ್ದೀನಿ. ಹಾಸನಾಂಬ ಟೆಂಪಲ್ದು ನಮ್ಮನ್ನು ಕಾಸಿಗೆ ಒಬ್ಬ ಶಾಸಕರು, ನಾನೇನಿಲ್ಲ, ನನಗೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ, ನಾನು ಶಾಸಕನ 30 ವರ್ಷ ಆಗಿದ್ದೀನಿ. ಇಂಥ ಜಿಲ್ಲಾಧಿಕಾರಿಗಳು ಎಷ್ಟು ನೋಡಿದ್ದೀನಿ. ಏನು ಕಾಂಗ್ರೆಸ್ ಪಕ್ಷವೇ ಶಾಶ್ವತವಾಗಿರುತ್ತಾ?